ಹುಟ್ಟುಗುಣ ಸುಟ್ಟರೂ ಹೋಗುವುದು ಅಥವಾ ಹುಟ್ಟುಗುಣ ಸುಟ್ಟರೂ ಹೋಗಂಗಿಲ್ಲ. ಈಗ ಒಂದು ಸಂಸ್ಥೆಯಲ್ಲಿ ಸಮಾನ ಡಿಗ್ರಿ ಪಡೆದಂತ ಇಬ್ಬರು ಜನ ಜಾಯಿನ್ ಆದ್ರಂತ ತಿಳ್ಕೊರಿ, ಅಥವಾ ಒಂದು ಕಡೆ ಕೆಲ್ಸಕ್ಕೆ ಇಲ್ದ್ರಕ್ಕೆ ಇಬ್ಬರು ಜನ ಸೇರಿದ್ರು, ಅಥವಾ ಒಂದು ಉದ್ಯೋಗ ಇಲ್ದ್ರಕ್ಕೆ ಇಬ್ಬರು ಜನ ಕೂಡಿ, ಅಥವಾ ಇಬ್ರು ಜನ ಬೇರೆ ಬೇರೆ ಒಂದೇ ತರದ ಉದ್ಯೋಗ ಶುರು ಮಾಡಿದ್ರೆ ಅದರಲ್ಲಿ ಒಬ್ರು ಯಶಸ್ಸು ಆಗಬಹುದು ಅಥವಾ ಒಬ್ಬ ಕಡಿಮೆ ಯಶಸ್ಸು ಬರಬಹುದು, ಅಯಶಸ್ವಿ ಆಗಬಹುದು ಅಥವಾ ಕಡಿಮೆ ಯಶಸ್ಸು ಬರಬಹುದು. ಈ ತರ ಉದಾಹರಣೆಗಳನ್ನು ನೀವು ಸಮಾಜದಲ್ಲಿ ನೋಡಿರಬಹುದು. ಈಗ ಇಲ್ಲಿ ಯಾಕೆ ಈ ತರ ಆಗ್ತೈತೆ ಅನ್ನೋದು ನೀವು ಒಂದು ಸ್ವಲ್ಪ ಯೋಚಿಸಿದ್ರೆ, ಇದು ಆಗೋ ಕಾರಣಗಳು ಏನಂತ ಅದನ್ನ ಅಧ್ಯಯನ ಮಾಡಿದ್ರೆ ಇದರಲ್ಲಿ ನಿಮಗೆ ಒಂದು ಕಾರಣ ಸಿಗ್ತೈತಿ. ಯಾಕಂದ್ರೆ ಎಲ್ಲರೂ ಶಿಕ್ಷಣ ಪಡೆದಿರ್ತಾರೆ ಅಥವಾ ಅನುಭವ ಪಡೆದಿರ್ತಾರೆ ಅದರ ಬಗ್ಗೆ, ಅಥವಾ ಅದಕ್ಕೋಸ್ಕರ ಅಂತೇಳಿ ದುಡ್ಡು ಕೂಡ ಖರ್ಚು ಮಾಡಿರ್ತಾರೆ, ಅಥವಾ ಸಾಕಷ್ಟು ಕೆಲಸಗಳ ಅದಕ್ಕೋಸ್ಕರ ಅಥವಾ ಕೆಲವೊಂದು ಜನರ ಕೂಡಿ ಅದಕ್ಕಿಲ್ದ್ರಕ್ಕ ಅದನ್ನ ಯಶಸ್ಸು ಹೊಂದಬೇಕಂತೇಳಿ ಪ್ರಯತ್ನ ಮಾಡ್ತಿರ್ತಾರೆ. ಆದ್ರೂ ಅದು ಯಶಸ್ಸು ಆಗೋದಿಲ್ಲ, ಕಡಿಮೆ ಹೊಂದತೈತಿ ಅಥವಾ ಅಯಶಸ್ವಿನೂ ಕೂಡ ಆಗ್ತೈತಿ. ಆದ್ರೆ ಒಬ್ರು ಯಾರ ಯಶಸ್ಸು ಆಗಬಹುದು ಅಥವಾ ಕೆಲವೊಂದು ಜನ ಯಶಸ್ಸು ಪಡಿಬಹುದು. ಈಗ ಇದಕ್ಕೆ ಕಾರಣ ಏನು? ಎಲ್ಲಾ ಕಾರಣಗಳು ಇರಬಹುದು. ಶಿಕ್ಷಣ, ಅನುಭವ, ಜ್ಞಾನ ಅವೆಲ್ಲ ಒಂದೇ ಸಮಾನವಾಗಿ ಅದಾವ ಅಂತ ಹೇಳಿ ನಾವು ತಿಳ್ಕೊಳ್ಳೋನು. ಅದರ ನಂತರನೂ ಒಂದು ಬರ್ತೈತಿ, ಅದಂದ್ರ ನಿಮ್ಮ ಗುಣಗಳು, ಅಂದ್ರೆ ನಿಮ್ಮ ಭಾವನೆಗಳು. ಯಾಕಂದ್ರೆ ನಿಮ್ಮ ಭಾವನೆಗಳ ಮೇಲೆ ನಿಮ್ಮ ಗುಣಗಳು ನಿರ್ಧಾರವಾಗಿರ್ತವೆ. ನಿಮ್ಮ ಭಾವನೆಗಳು ಹೆಂಗಿರ್ತಾವಲ್ಲ ಅದ್ರ ಮೇಲೆ ನಿಮ್ಮ ಗುಣಗಳು ನಿರ್ಧಾರವಾಗಿರ್ತಾವ. ಅದಕ್ಕೆ ಕೆಲವೊಂದು ಗುಣಗಳನ್ನ ನಾವು ಬದಲು ಮಾಡ್ಕೋಬೇಕಾಗ್ತೈತಿ. ಅದಕ್ಕಂತಾರೆ ಹುಟ್ಟು ಗುಣ ಸುಟ್ರೂ ಹೋಗುವುದಿಲ್ಲ. ಅದು ಒಂದು ಮಾತು, ಬರೇ ಮಾತು ಇದೆ. ಆದ್ರೆ ನೀವು ಕೆಲವೊಂದು ಗುಣಗಳು ಬದಲು ಮಾಡಬಹುದು. ನೀವು ಕೆಲವೊಂದು ಗುಣಗಳ ಮೇಲೆ ನೀವು ಕೆಲಸ ಮಾಡಿದ್ರೆ, ಅದ್ರ ಬಗ್ಗೆ ನೀವು ತಿಳ್ಕೊಂಡ್ರೆ, ಯಾಕಂದ್ರೆ ಇಡೀ ಜಗತ್ತ ಒಳಗಿಲ್ದ್ರಕ್ಕ ಬಹಳಷ್ಟು ಕಡಿಮೆ ಜನ ಇರ್ತಾರೆ ಅವ್ರು ತಮ್ಮ ಗುಣಗಳನ್ನ ತಿಳ್ಕೊಂಡು. ಯಾಕಂದ್ರೆ ಭಾವನೆಗಳು ಬೇರೆ ಬೇರೆ ಸ್ಥಿತಿಯಲ್ಲಿ ಬೇರೆ ಬೇರೆ ತರದ ಭಾವನೆಗಳು ಬರ್ತಿರ್ತವೆ. ಈಗ ಯಾವ ರೀತಿ ಭಾವನೆಗಳದಾವು ಅನ್ನೋದನ್ನ ನಾವು ತಿಳ್ಕೊಬೇಕು. ಯಾಕಂದ್ರೆ ಕೆಲವೊಂದು ಸಂದರ್ಭಗಳು ಬೇರೆ ಬೇರೆ ಇರ್ತವೆ. ಬೇರೆ ಬೇರೆ ಸಂದರ್ಭ ತಕ್ಕಂಗೆ ನಮಗೆ ಭಾವನೆಗಳು ಮನಸ್ಸಲ್ಲಿ ಹುಡ್ತಿರ್ತವೆ. ಅದ್ರ ತಕ್ಕಂಗೆ ನಾವು ಪ್ರತಿಕ್ರಿಯೆಯನ್ನು ಕೊಡ್ತಿರ್ತೀವಿ. ಈಗ ಕೆಲವೊಂದ್ಸಲ ನಾವು ಮಾತನಾಡಿ ಬಿಟ್ಟಿರ್ತೀವಿ, ಆದ್ರೆ ನಮಗೆ ಆಮೇಲೆ ಅದರದ ಬಗ್ಗೆ ಅನಿಸುತ್ತೆ ನಾ ಅದನ್ನ ಮಾತಾಡಬಾರ್ದಾಗಿತ್ತು ಅಂತೇಳಿ. ಅಂದ್ರೆ ಇದು ಒಂದು ತರದ ಭಾವನೆ ನಿಮ್ಮ ಮನಸ್ಸಲ್ಲಿ ಹುಟ್ಟಿರುವಂತ ಭಾವನೆ ಅದು. ಅದನ್ನ ಆಮೇಲೆ ನಮಗೆ ನೆನಪು ಬರ್ತೈತಿ. ಈ ಕೆಲವೊಂದು ಜನರಿಗೆ ಅದು ನೆನಪನೂ ಬರುದಿಲ್ಲ, ನಾ ಅದನ್ನ ಅಂದೇನಂತೇಳಿ. ಅದೇ ನಿಮ್ಮನ್ನ ಯಶಸ್ಸನ್ನ ನಿಲ್ಲಿಸ್ತಿರ್ತೈತಿ, ಅಥವಾ ನೀವು ಅಯಶಸ್ವಿ ಆಗೋ ಕಾರಣಗಳು ಅವೇ ಇರ್ತಾವ. ಭಾವನೆಗಳನ್ನ ನಾವು ಕಂಟ್ರೋಲ್ ಮಾಡ್ಕೋಬಹುದು. ಯಾಕಂದ್ರೆ ಪೂರ್ತಿ ಅಂತೂ ಮಾಡಕ್ ಆಗತೈತಿ ಅಂತೇಳಿ ಹೇಳಕ್ ಬರುವುದಿಲ್ಲ, ಆದ್ರೆ ಅದ್ರ ತೀವ್ರತೆ ಏನಿರ್ತೈತಿ ಅದನ್ನ ನಾವು ಹೆಚ್ಚು ಅಥವಾ ಕಡಿಮೆ ಮಾಡಬಹುದು. ಈಗ ಅದನ್ನ ಯಾವ ರೀತಿ ಮಾಡಬಹುದು ಇದ್ರ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಇಲ್ಲಿ ಒಂದು ತಿಳ್ಕೊಳ್ಳೋಂಥ ಮಾತಿದೆ, ಯಾರ ಗುಣಗಳು ಅಥವಾ ಯಾರ ಭಾವನೆಗಳು ತಮ್ಮ ವಶದಲ್ಲಿ ಇರ್ತಾವಲ್ಲ, ಅದರಲ್ಲಿ ಸಾಮಾನ್ಯವಾಗಿರುವಂತ ಜನರು ಇಲ್ದ್ರಕ್ಕ 20% ಒಳ್ಳೆ ರೀತಿ ಮಾಡಬಹುದು, ಮತ್ತು ಅದಕ್ಕಿಂತ ಒಳ್ಳೆ ರೀತಿಯಲ್ಲಿ ಕಂಟ್ರೋಲ್ ಮಾಡುವಂತ ಜನ, ನಿರ್ಣಯ ತಗೋವಂತ ಜನ ಅದನ್ನಿಲ್ದ್ರಕ್ಕ ಅವ್ರು ಇಲ್ದ್ರಕ್ಕ 70% ಜಾಸ್ತಿ ಒಳ್ಳೆ ರೀತಿ ಮಾಡ್ತಾರೆ ತಮ್ಮ ಕೆಲಸನ. ಬರೇ ಇದು ಒಂದು ಭಾವನೆಗಳ ಬಗ್ಗೆ ಹೇಳಿದೆ ನಾನು. ಈಗ ನಾವು ಬರೇ ಇಲ್ಲಿ ಅನ್ನಕ್ ಬರುದಿಲ್ಲ, ನೀವು ಒಳ್ಳೆ ಭಾವನೆ ಅಂದ್ರೆ ನಾವು ಏನು ಬರೇ ದೇವರ ಅದು ಮಾಡೋದು ಅಂತ ಹೇಳಿ ಅಲ್ಲ. ಇದು ಒಂದು ಸ್ಕಿಲ್ ಬೇಸ್ ಇದನ್ನಿದೆ. ಒಳ್ಳೆಯವರು ಇರಬೇಕು ಅಂತ ಹೇಳಿ ಅಂದ್ರೆ ಏನು, ನೀವು ಬರೀ ಒಳ್ಳೆಯವ್ರಾದ್ರೆ ಏನು ನೀವು ಬರೀ ನಮಸ್ಕಾರ ರೀ, ಬರ್ತೇವ್ರಿ, ಹೋಗ್ತೇವ್ರಿ, ಇದು ಒಳ್ಳೆತನದ, ಅದು ಒಳ್ಳೆ ಸ್ವಭಾವ ಬೇರೆ. ಅಥವಾ ನಿಮ್ಮ ಬುದ್ಧಿಮತ್ತೆಯಲ್ಲಿ ಭಾವನೆಗಳು ಹೆಂಗ್ ತಯಾರಾಗ್ತಿರ್ತಾವಲ್ಲ ಯಾವ ಸ್ಥಿತಿಯಲ್ಲಿ, ಇದು ಒಂದು ನಿರ್ಣಯ ಮಾಡುವಂತ ಭಾವನೆಗಳು.
ಯಾಕಂದ್ರೆ ಒಂದು ಸ್ಥಿತಿಯಲ್ಲಿ ನೀವು ಇದ್ದಾಗಿಲ್ದಕ್ಕೆ ಒಂದು ನಿರ್ಣಯ ತಗೋಬೇಕಾತಂದ್ರೆ ಆ ಭಾವನೆ ನಿಮ್ಮ ನಿರ್ಣಯ ಮೇಲೆ ಪರಿಣಾಮ ಮಾಡ್ತೈತಿ. ನಿಮ್ಮ ನಿರ್ಣಯ ಅದು ಹ್ಞೂ ಅಥವಾ ಒಂದು ನೀವು ಈಗ ಒಂದು ಸಾಲ ಮಾಡ್ಬೇಕಂತೇಳಿ ನೀವು ಒಂದು ವಿಚಾರ ಮಾಡಿದ್ರಿ ಅಂದ್ರೆ ಮಾಡಬೇಕು ಅಥವಾ ಇಲ್ಲೋ ಇದು ನಿಮ್ಮ ಭಾವನೆ ಮೇಲೆ ನಿರ್ಧಾರ ಆಗ್ತೈತಿ. ಈಗ ಒಬ್ಬ ತಿಳಿದ ಮನುಷ್ಯ ಇದ್ದಂದ್ರ ಅವೆಲ್ಲ ಯೋಚನೆ ಮಾಡಿ ನಿರ್ಣಯ ತಗೊಳ್ತಾನೆ. ಅಥವಾ ಒಬ್ಬ ಯಾರು ಅದನ್ನ ಯೋಚನೆ ಮಾಡ್ಲಾರ್ದವ್ ಇರ್ತಾವ ಅದನ್ನ ಹಂಗ ತಗೊಂಡ್ ಬಿಡ್ತಾನೆ. ಅಂದ್ರೆ ಈಗ ಒಂದು ಕುಟುಂಬ ಇದೆ, ಆ ಕುಟುಂಬದಲ್ಲಿ ಇಲ್ದ್ರಕ್ಕ ಆ ಕುಟುಂಬಕ್ಕೆ ಅದು ಗಾಡಿ ಬೇಕು ಅಥವಾ ಇಲ್ಲೋ, ಕಾರ್ ಗಾಡಿ ಒಂದು ಬೇಕಾಗೈತೆ ಅಂತೇಳಿ ನೀವು ತಗೋಬೇಕಂತೇಳಿ ಯೋಚನೆ ಮಾಡಿದಿರಿ. ನಿಮಗದು ಬೇಕ ಅನ್ನೋದು ಅವಶ್ಯಕತೆ ಇದೆ ಅಥವಾ ಇಲ್ಲೋ ಅನ್ನೋದನ್ನ ನೀವು ತಿಳ್ಕೊಂಡಿಲ್ದ್ರಕ್ಕ, ಅಥವಾ ನಮ್ದು ಅದು ಫೈನಾನ್ಷಿಯಲಿ ಅಂದ್ರೆ ನಮ್ಮ ಕಡೆ ದುಡ್ಡು ಅಷ್ಟು ಐತಿಲ್ಲೋ, ನಮ್ಮ ಕಡೆ ಅಷ್ಟು ದುಡ್ಡು ಹುಟ್ಟೈತಿಲ್ಲೋ ಅಂತೇಳಿ ತಿಳ್ಕೊಂಡು ನಿರ್ಣಯ ತಗೊಳ್ಳುವಂತ ಭಾವನೆಗಳು ತಮ್ಮ ವಶದಲ್ಲಿ ಇರ್ತವೆ. ಆದ್ರೆ ನಮಗದ್ರದ್ದು ಅವಶ್ಯಕತೆ ಇಲ್ಲ, ಆದ್ರೂ ನಾವು ತಗೊಳ್ತಾ ಇದ್ದೀವಿ. ನಮಗ್ ತಗೊಳ್ಳೋದೈತಿ, ಅವ್ರು ತಗೊಂಡಾರ ಅಂತ ಹೇಳಿ ನಮಗೂ ತಗೊಳ್ಳೋದೈತಿ ಅಂತ ಹೇಳಿ ಏನ್ ನಿಮ್ಮ ಮನಸ್ಸಲ್ಲಿ ಭಾವನೆ ಹುಟ್ಟತೈತಿಲ್ಲ, ಇದೇನು ಗುಣ ಇರ್ತೈತಿಲ್ಲ, ಇದು ನಮ್ಮ ಆರ್ಥಿಕ ನಾವು ಸದೃಢವಾಗಿ ಇಲ್ಲ ಆದಾಗೂ ನೀವು ಅದನ್ನು ತಗೊಳ್ಳೋಕೆ ಪ್ರಯತ್ನ ಮಾಡ್ತಿರ್ತೀರಿ. ಆ ಗುಣ ಅಥವಾ ಆ ಭಾವನೆ ಏನೈತಿಲ್ಲ, ಆ ಭಾವನೆ ನೀವು ಕಂಟ್ರೋಲ್ ಮಾಡ್ಕೊಲಿಲ್ಲ ಅಂದ್ರೆ ನಿಮ್ಮ ಯಶಸ್ಸನ್ನ ಅಡ್ಡ ಈ ಭಾವನೆಗಳು ಬರ್ತವೆ. ಈಗ ನಿಮ್ಮ ಭಾವನೆಗಳು ನೀವು ವಶದಲ್ಲಿ ಇಟ್ಕೊಳ್ಳೋದು ಅಥವಾ ನಿಮ್ಮ ಗುಣಗಳನ್ನ ನೀವು ನಿಮ್ಮ ಕಂಟ್ರೋಲ್ದಲ್ಲಿ ಇಟ್ಕೋಬೇಕು, ವಶದಲ್ಲಿ ಇಟ್ಕೊಳ್ಬೇಕು ಅನ್ನೋದು ಕೆಲವೊಂದು ಜನ ಇದನ್ನ ಅಧ್ಯಾತ್ಮಕ್ಕೆ ಜೋಡಿಸ್ತಾರೆ. ಆದ್ರೆ ಅಧ್ಯಾತ್ಮಕ್ಕೆ ಸಂಬಂಧಪಟ್ಟದ ಅಂತೇಳಿ ಅನ್ನಕನೂ ಬರುದಿಲ್ಲದ, ಅಥವಾ ಅದು ವಯಸ್ಸಾದ ನಂತರ ಬರ್ತೈತಿ ಅಂತೇಳಿ ಅಂತಾರೆ ಕೆಲವೊಂದು ಜನ. ಅಂದ್ರೆ ಒಂದು ವಯಸ್ಸು ಹೋದ ನಂತರನ ಬರ್ತೈತಿ ಅಂತೇಳಿ ಅಂತಾರೆ. ಆದ್ರೆ ಯಾವತ್ತೂ ಆ ರೀತಿ ಇರುವುದಿಲ್ಲದು. ಅದನ್ನ ನೀವು ಮೊದಲೇ ತಿಳ್ಕೊಂಡ್ರೆ ಅಥವಾ ಸರಿಯಾಗಿ ಅದ್ರ ಬಗ್ಗೆ ಅಧ್ಯಯನ ಮಾಡಿದ್ರೆ ಅದು ನೀವು ಕಮ್ಮಿ ವಯಸ್ಸಲ್ಲಿಯೂ ಕೂಡ ಅದನ್ನು ನಿಮ್ಮ ಜೀವನದೊಳಗೆ ಅದನ್ನು ಅಪ್ಲೈ ಮಾಡಬಹುದು, ಅದನ್ನು ನೀವು ಬಳಸಬಹುದು. ಬಳಸಿದ್ರೆ ನೀವು ಅತಿ ವೇಗವಾಗಿ ಅಥವಾ ಬಹಳಷ್ಟು ಸುಲಭವಾಗಿ ಅಥವಾ ನಿಮ್ಮ ನಿರ್ಣಯಗಳನ್ನ ಬಹಳಷ್ಟು ಒಳ್ಳೆಯದಾಗಿ ನೀವು ಮಾಡಬಹುದು. ಅದಕ್ಕೆ ಹೇಳಿದ್ವಿ ನಾವು ಈ ವಿಡಿಯೋ ಶುರು ಆದ ನಂತರ, ಹುಟ್ಟುಗುಣ ಸುಟ್ರೂ ಹೋಗುವುದಿಲ್ಲ. ಈಗ ಇದರಲ್ಲಿ ಹಲವಾರು ಬುಕ್ಗಳು ಕೂಡ ಅದಾವೆ ಬರ್ದಿನ್ನು. ಅದರಲ್ಲಿ ಇಮೋಷನಲ್ ಇಂಟೆಲಿಜೆನ್ಸ್ ಅಂತೇಳಿ ಒಂದು ಬುಕ್ ಕೂಡ ಇದೆ. ಅದರ ಲೇಖಕರು ಜಿನ್ ಗ್ರೀವ್ಸ್ ಮತ್ತು ಟ್ರಾವಿಸ್ ಬ್ರೇವರಿ ಅಂತ ಹೇಳಿದಾರೆ, ಅವ್ರು ಬರೆದಂತ ಬುಕ್ ಇದೆ. ಅಂತಲ್ಲಿಂದ ನಾವು ಅದನ್ನ ಅಧ್ಯಯನ ಮಾಡಿ ನಾವು ಈ ತರದ ಗುಣಗಳನ್ನ ನಾವು ಅಥವಾ ಭಾವನೆಗಳನ್ನ ಕಂಟ್ರೋಲ್ ಮಾಡ್ಕೋಬಹುದು. ಯಾಕಂದ್ರೆ ಇದಕ್ಕಂತೇಳಿ ಒಂದು ಉದಾಹರಣೆ ನಿಮಗೆ ನಾ ಹೇಳ್ತೀನಿ. ಈಗ ನೀವು ಒಂದು ರಸ್ತೆದಲ್ಲಿ ಹೋಗ್ಬೇಕಾದ್ರೆ, ಒಂದು ಕಾರ್ ಗಾಡಿ ತಗೊಂಡು ಹೋಗ್ಬೇಕಾದ್ರೆ ಒಂದು ಬೆಕ್ಕ ಅಡ್ಡ ಬಂತು ಅಥವಾ ಒಂದು ಪ್ರಾಣಿ ಯಾವುದು ಅಡ್ಡ ಬಂದ್ರೆ, ಈಗ ಒಂದು ಮನುಷ್ಯ ಅದನ್ನ ಕೆಲವೊಂದ್ಸಲ ಅದಕ್ಕೆ ಓದ್ ಗಾಡಿ ಅದನ್ನ ಹಾಶ ಬಿಡ್ತಾನೆ. ಅಥವಾ ಯಾರು ಒಂದು ಸ್ವಲ್ಪ ಅದನ್ನ ಸ್ಕಿಲ್ಡ್ ಅದಾರೋ ಅಥವಾ ತಮ್ಮ ಭಾವನೆಗಳನ್ನ ಕಂಟ್ರೋಲ್ದಲ್ಲಿ ಇಟ್ಕೊಂಡು ಅದನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ಅವ್ರ ಮೈಂಡ್ ಸೆಟ್ ರೆಡಿ ಆಗಿರ್ತೈತಿ. ಅಂದ್ರೆ ಅವರು ಸ್ಕಿಲ್ ಅದು ಅವರಲ್ಲಿ ಡೆವಲಪ್ ಆಗಿರ್ತೈತಿ, ಅಥವಾ ಅವರು ಭಾವನೆಗಳು ಕಂಟ್ರೋಲ್ದಲ್ಲಿ ಇರ್ತಾವ. ಕೆಲವೊಂದು ಜನರಿಗೆ ಅದ್ರೊಳಗೆ ನಿರ್ಣಯ ಏನ್ ಮಾಡ್ಬೇಕು ಅನ್ನೋದು, ಯಾಕಂದ್ರೆ ಅದು ಆ ಕ್ಷಣ ಹಿಂಗಿರ್ತೈತಿಲ್ಲ, ಅಲ್ಲಿ ನಿರ್ಣಯ ಮಾಡಕ್ ಆಗೋದಿಲ್ಲ. ಖರೆ ಅದನ್ನ ನಮ್ಮ ಭಾವನೆ ಈ ತರ ಬಂದ್ರೆ ಅಥವಾ ಆ ರೀತಿ ಸ್ಥಿತಿ ಬಂದ ನಂತರ ಆ ಮನುಷ್ಯ ಅನುಭವ ಪಟ್ಟಿರ್ತಾನೆ, ಅದಕ್ಕೆ ಅವ ಅದನ್ನ ಇಮಿಡಿಯೇಟ್ಲಿ ಹ್ಯಾಂಡಲ್ ಮಾಡ್ಬೋದು. ಆದ್ರೆ ಯಾರ ಆ ಸ್ಥಿತಿ ಅನುಭವ ಮಾಡಿಲ್ಲ ಅವ್ರು ಹೋಗಿ ಸೀದಾ ಗುದ್ದುತ್ತಾರೆ ಅದಕ್ಕೆ. ಈಗ ಈ ತರದ ಭಾವನೆಗಳ ಅಥವಾ ಈ ತರ ಸ್ಥಿತಿಗಳನ್ನ ಏನಿರ್ತಾವಲ್ಲ ಅದನ್ನ ತಿಳ್ಕೊಂಡು ಅದರ ಬಗ್ಗೆ ಅಧ್ಯಯನ ಮಾಡಿದ ನಂತರ ತಮ್ಮ ಮನಸ್ಸಲ್ಲಿ ಅಥವಾ ನಾವು ಅದನ್ನ ನೆನಪಿಟ್ಕೋಬಹುದು. ಮತ್ತು ಭಾವನೆಗಳನ್ನ ನೀವು ಎಷ್ಟು ಕಂಟ್ರೋಲ್ ಮಾಡ್ಕೊಳ್ತೀರಿ ಅಥವಾ ಅದಕ್ಕೆ ಯಾವ ರೀತಿ ನಾವು ಪ್ರತಿಕ್ರಿಯೆ ಕೊಡೋದು ಅನ್ನೋದನ್ನ ನಿರ್ಧರಿಸ್ಕೊಳ್ತೀರಿ ಮೊದಲೇ, ಅಷ್ಟ ನೀವು ಅದನ್ನ ಯಶಸ್ಸನ್ನ ಹೆಚ್ಚು ಹೊಂದಬಹುದು, ಯಶಸ್ಸನ್ನ ನೀವು ಪಡಿಬಹುದು. ಈಗ ಯಾವ ರೀತಿ ಮಾಡ್ಬೇಕಿದನು ಅಥವಾ ಯಾಕಂದ್ರೆ ಎಲ್ಲಾನು ಸಾಧ್ಯತೆ ಇರ್ತೈತಿ ಅಂತೇಳಿ ಇಲ್ಲ, ಆದ್ರೆ ನಾವು ಅದನ್ನು ಹೆಚ್ಚು ಅಥವಾ ಕಡಿಮೆ ಮಾಡಬಹುದು. ಇಲ್ಲಿ ಯಾವ ತರದ ಪದ್ಧತಿಗಳನ್ನ ನಾವು ಅದನ್ನು ಬಳಸಬೇಕು, ಯಾವ ತರ ನಾವು ಅದನ್ನು ಯೋಚಿಸಬೇಕು, ಅದು ಹೆಂಗ ಪರಿಣಾಮ ಆಗ್ತೈತಿ, ಇವೆಲ್ಲ ಇಲ್ದ್ರಕ್ಕ ಮುಂದಿನ ವಿಡಿಯೋದಲ್ಲಿ ನಾವು ನೋಡೋಣ. ನಿಮಗೆ ಈ ವಿಡಿಯೋ ಒಳ್ಳೇದನಿಸಿದ್ರೆ ಇದನ್ನ ಶೇರ್ ಮಾಡಿ.
ಚಾನೆಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿರಿ, ಅಂದರೆ ನಿಮಗೆ ನೋಟಿಫಿಕೇಶನ್ ಸಿಗ್ತೈತಿ. ಮತ್ತು ನಿಮಗೇನು ಅನಿಸ್ತೈತಿ ಅದರ ಬಗ್ಗೆ ನೀವು ಕಮೆಂಟ್ ಕೂಡ ಮಾಡಿ. ಕಮೆಂಟ್ ಮಾಡಿದ ನಂತರ ಅದರಿಂದ ನಮಗೆ ಉತ್ಸಾಹ ಸಿಗುತ್ತೆ. ಧನ್ಯವಾದ.